ಕರ್ನಾಟಕದ ರಾಜಕೀಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಯಾವಾಗ್ಲೂ ಆಸಕ್ತಿಕರವಾಗಿರ್ತದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಿಗೆ ಸೇರಿ ಕೆಲವು ಯಶಸ್ವಿಯಾಗಿದ್ದರೂ ಈಗಾಗ್ಲೇ 2028ರ ವಿಧಾನಸಭಾ ಚುನಾವಣೆಗೆ ಸೀಟು ಹಂಚಿಕೆಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ತಲೆ ಎತ್ತಿವೆ. ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಈ ಶೀತಲ ಸಮರ ತೀವ್ರವಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಸಾಂಪ್ರದಾಯಿಕವಾಗಿ ಬಲವಾದ ಪ್ರದೇಶವಾಗಿದೆ. ಆದರೆ ಬಿಜೆಪಿ ಈಗ ಕೆಆರ್ ಪೇಟೆ ಸೇರಿದಂತೆ ಮಂಡ್ಯದ 3 ಕ್ಷೇತ್ರಗಳನ್ನು ತಮಗೆ ಬಿಟ್ಟುಕೊಡುವಂತೆ ಬೇಡಿಕೆ ಇಟ್ಟಿದೆ ಎಂಬ ಮಾಹಿತಿ ಹೊರಬಿದ್ದಿದೆ. ಇತ್ತೀಚೆಗೆ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿ, ಕೆಆರ್ ಪೇಟೆಯಲ್ಲಿ ಎಚ್.ಟಿ. ಮಂಜು ಅವರನ್ನ ಗೆಲ್ಲಿಸುವ ರೀತಿಯಲ್ಲಿ ಚರ್ಚೆ ನಡೀತಿದೆ ಎಂದು ಹೇಳಿದ್ದರು. ಇದು ಜೆಡಿಎಸ್ನಿಂದಲೇ ಅಭ್ಯರ್ಥಿಯನ್ನ ಘೋಷಿಸುವಂತಹ ಹೇಳಿಕೆಯಾಗಿ ಕಾಣಿಸಿಕೊಂಡಿದೆ. ಆದರೆ ಇದಕ್ಕೆ ಬಿಜೆಪಿ ನಾಯಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಭ್ಯರ್ಥಿ ಘೋಷಣೆ ಮಾಡುವ ಅಧಿಕಾರವನ್ನ ಯಾರಿಗೂ ನೀಡಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನಷ್ಟು ಮುಂದುವರೆದು ನಾವು ಬಾಯಿ ಬಿಚ್ಚಿದರೆ ಬೇರೆ ರೀತಿ ಬ್ಲಾಸ್ಟ್ ಆಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಎಂಬ ಮಾಹಿತಿ ಹರಿದಾಡುತ್ತಿದೆ. ಈ ಶೀತಲ ಸಮರ ಇನ್ನಷ್ಟು ತೀವ್ರವಾಗಬಹುದು. ಎರಡೂ ಪಕ್ಷಗಳು 2028ರಲ್ಲಿ ಒಟ್ಟಿಗೆ ಸೇರಿ ಕನಿಷ್ಠ 150 ಸ್ಥಾನಗಳನ್ನ ಗೆಲ್ಲುವ ಗುರಿಯನ್ನ ಇಟ್ಟುಕೊಂಡಿವೆ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದರು. ಆದರೆ ಸ್ಥಳೀಯ ಮಟ್ಟದಲ್ಲಿ ಸೀಟು ಹಂಚಿಕೆಯ ಭಿನ್ನಮತಗಳು ಮೈತ್ರಿಯನ್ನ ಪ್ರಭಾವಿಸಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ ಬಿಜೆಪಿ-ಜೆಡಿಎಸ್ ಮೈತ್ರಿ ರಾಜ್ಯ ಮಟ್ಟದಲ್ಲಿ ಬಲವಾಗಿ ಕಾಣಿಸಿಕೊಂಡರೂ ಮಂಡ್ಯದಂತಹ ಕೀಲಿಕ ಸ್ಥಳಗಳಲ್ಲಿ ಶೀತಲ ಸಮರ ಮುಂದುವರಿಯುತ್ತಿದೆ.